ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ಏಪ್ರಿಲ್ ತಿಂಗಳು ಕೂಡ ಇವಾಗ ಇನ್ನೇನು ಮುಗಿತಾನೆ ಬಂತು, ಆದರೆ ಇನ್ನೂ ಅಮೌಂಟ್ ಬರ್ತಾ ಇಲ್ಲ ಅಲ್ವಾ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಇನ್ನೂ ಸಾಕಷ್ಟು ಜನರು ಕಮೆಂಟ್ಸ್ ಮಾಡ್ತಾ ಇದ್ರಿ, ಲೈಕ್ ನಮ್ಮದು DBT ಪ್ರೊಸೆಸ್ಡ್ ಅಂತ ಸ್ಟೇಟಸಲ್ಲಿ ಇದೆ, ಆದರೆ ನಮಗೆ ಅಮೌಂಟ್ ಬಂದಿಲ್ಲ, ಯಾಕೆ ಈ ಥರ ಅಂತ. ಆ್ಯಂಡ್ ಇನ್ನೂ ಸ್ವಲ್ಪ ಜನರು ಲೈಕ್ ನಮ್ಮ ಸ್ಟೇಟಸ್ ಚೆಕ್ ಮಾಡಿದಾಗ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ರೆಸ್ಪಾನ್ಸ್ ಪೆಂಡಿಂಗ್ ಬಂದರೆ ನಾವೇನು ಮಾಡಬೇಕು, ಹಾಗೆ ಇನ್ನೂ ಕೆಲವರು ಲೈಕ್ ಡಿಸೆಂಬರ್ ಅಮೌಂಟ್ ನಮಗೆ ಬಂದಿಲ್ಲ, ಆದರೆ ಜಾನ್ವರಿ ಅಮೌಂಟ್ ಬಂದಿದೆ. ಸೊ ಈ ಡಿಸೆಂಬರ್ ತಿಂಗಳದ್ದು ನಮಗೆ ಬರುತ್ತಾ ಇಲ್ವಾ, ಯಾಕೆ ನಮಗೆ ಡಿಸೆಂಬರ್ ತಿಂಗಳದ್ದು ಬಂದಿಲ್ಲ ಅಂತ ಕೂಡ. ಸೊ ಎಲ್ಲನೂ ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ತೀನಿ, ಪೂರ್ತಿಯಾಗಿ ನೋಡಿ, ಸೊ ದ್ಯಾಟ್ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇದು ಓಲ್ಡ್ ಸ್ಟೂಡೆಂಟ್, ನ್ಯೂ ಸ್ಟೂಡೆಂಟ್ಸ್ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಯುವ ನಿಧಿ ಸ್ಕೀಮ್ ಅಂತಲೇ ಇಲ್ಲ, ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ನೀವು ದುಡ್ಡು ತೊಗೊಳ್ತಾ ಇದ್ದೀರಿ, ಆ್ಯಸ್ ಎ ಸಬ್ಸಿಡಿ ಆಗಿರ್ಬೋದು, ಅಥವಾ ಈ ಥರ ಸ್ಕೀಮ್ಸ್ ಮೂಲಕ ಯಾವುದೇ ದುಡ್ಡು ತೊಗೊಳ್ತಾ ಇದ್ದೀರಾ ಅಂತಂದರೆ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಆರಾಮಾಗಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ದುಡ್ಡು ಕೂಡ ಸಿಗುವಂಥದ್ದು. ಓಕೆ, ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ, ರೆಸ್ಪಾನ್ಸ್ ಪೆಂಡಿಂಗ್ ಇದ್ದರೆ ಏನು ಅಂತ ಅರ್ಥ. ಓಕೆ, ಸೊ ರೆಸ್ಪಾನ್ಸ್ ಪೆಂಡಿಂಗ್ ಅಂತಂದರೆ ಇವಾಗ ಇದು ಯಾರಿಗೆ ಬರುತ್ತೆ ಅಂತಂದರೆ ನ್ಯೂ ಅಪ್ಲಿಕೆಂಟ್ಸ್ ಯಾರೆಲ್ಲ ಇರ್ತೀರಾ ನೋಡಿ, ಸೊ ಅವ್ರಿಗೆ ಈ ಒಂದು ಸ್ಟೇಟಸ್ ಕಾಣಿಸ್ಬಹುದು. ವೈ? ಬಿಕಾಸ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ಅಂದರೆ ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರಾ, ಅಪ್ಲೈ ಮಾಡಿದ ಮೇಲೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಓಕೆನಾ? ಸೊ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇನ್ನೂ ಮಾಡಿಸಿಲ್ಲ, ಅಪ್ಲೈ ಮಾಡಿದ್ದೀರಾ ಆದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿಲ್ಲ ಅನ್ನೋರಿಗೆ ಈ ಒಂದು ಸ್ಟೇಟಸ್ನ ಕಾಣಿಸುತ್ತೆ, ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಹೇಳಿ. ಸೊ ಅವಾಗ ನೀವೇನು ಮಾಡಬೇಕು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಲೈಕ್ ನೀವೇನು ಅಪ್ಲೈ ಮಾಡಿರ್ತೀರಲ್ವ ಯುವ ನಿಧಿಗೆ, ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನಿಮ್ಮ ಮಾರ್ಕ್ಸ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ನೀವು ITI ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡಿದರೆ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಒಯ್ಯಿರಿ, ಇಲ್ಲ ಬೇರೆ ಡಿಗ್ರಿ ಮೇಲೆ ಅಪ್ಲೈ ಮಾಡಿದರೆ, ಅಂದರೆ ಯಾವ ಡಿಗ್ರಿ ಮೇಲೆ ನೀವು ಅಪ್ಲೈ ಮಾಡಿದ್ದೀರಿ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೊತೆ ತೊಗೊಂಡು ಹೋಗಬೇಕು. ಓಕೆನಾ? ಆ್ಯಂಡ್ ಆಧಾರ್ ಕಾಪಿ ಒಂದು ತೊಗೊಂಡು ಹೋಗಿ ಸಾಕು. ಸೊ ಎಲ್ಲಿ ಹೋಗಬೇಕು, ನಿಮ್ಮ ನಿಯರರ್ DDPO ಆಫೀಸ್, DDPI ಸೊ ಆಫೀಸ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಸ್ಟೇಟಸ್ ಏನು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ ಅಲ್ವಾ, ಸೊ ಅದನ್ನು ಹೋಗ್ಬಿಟ್ಟು ಅಪ್ರೂವ್ಡ್ ಅಂತ ಬರುತ್ತೆ, DDPO ಅಪ್ರೂವ್ಡ್ ಅಂತ ಬರುತ್ತೆ. ಸೊ ಆವಾಗ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಹಾಕ್ತಾ ಹೋಗಬೇಕು, ಸೊ ದಟ್ ನಿಮಗೆ ರಿಸೀವ್ ಆಗ್ತಾ ಹೋಗುತ್ತೆ ಅಮೌಂಟ್. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಓನ್ಲಿ ಫಾರ್ ನ್ಯೂ ಅಪ್ಲಿಕೆಂಟ್ಸ್ಗೆ ಮಾತ್ರ ಬರೋ ಸಾಧ್ಯ. ಆ್ಯಂಡ್ ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೆ ಈ ಥರ ಸ್ಟೇಟಸ್ನ ನೋಡ್ಬೋದು. ಆ್ಯಂಡ್ ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು. ಐ ಹೋಪ್ ಫಸ್ಟ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬನ್ನಿ ಸೆಕೆಂಡ್ ಡೌಟ್ ಬಗ್ಗೆ ಹೇಳ್ಕೊಡ್ತೀನಿ. DBT ಪ್ರೊಸೆಸ್ಡ್ ಆಗಿದೆ ಆದರೂ ಕೂಡ ನಮಗೆ ಅಮೌಂಟ್ ಬಂದಿಲ್ಲ ಅನ್ನೋರು ಏನು ಅರ್ಥ ಇದ್ರದ್ದು ಅಂತ ಹೇಳ್ತೀನಿ ನೋಡಿ. ಫಾರ್ DBT ಪ್ರೊಸೆಸ್ಡ್ ಆದಮೇಲೆ ಅಲ್ಲಿ ಸಕ್ಸಸ್ ಅಂತ ಬಂದಿದ್ದರೆ ಅದು ಬೇರೆ ಪ್ರಶ್ನೆ. ಓಕೆನಾ? ಸೊ DBT ಪ್ರೊಸೆಸ್ಡ್ ಆಗಿದೆ ಆದರೆ ಇನ್ನೂ ದುಡ್ಡು ಬಂದಿಲ್ಲ ಅನ್ನೋರು ಫಸ್ಟ್ ಥಿಂಗ್ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ ನಿಮ್ಮ NPCI ಮ್ಯಾಪರ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿದೆಯಲ್ಲ ಅಂತ ಮೊದಲು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಸೀಡ್ ಆದರೆ ಮಾತ್ರ ನಿಮಗೆ ದುಡ್ಡು ಬರೋದನ್ನು, ಅಂದರೆ ದುಡ್ಡು ಬರುತ್ತೆ. ಸೊ ಈ ಸೀಡಿಂಗ್ ಹೇಗೆ ಮಾಡೋದು, ಆ್ಯಕ್ಟಿವ್ ಇದೆಯಾ ಇಲ್ಲ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಸೀಡ್ ಆಗಿದೆಯಲ್ವ ಅಂತ ಹೇಗೆ ಚೆಕ್ ಮಾಡೋದು ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮದು ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಬಟ್ ಇನ್ನೂ ಬಂದಿಲ್ಲ ಅಂತಂದರೆ ಸೆಕೆಂಡ್ ಪ್ರಾಬ್ಲಮ್ ಆಗಿರುತ್ತೆ, ಬ್ಯಾಂಕ್ ಅಕೌಂಟ್ ಡಿಫ್ರೆಂಟ್ ಆಗಿದೆ ಅಂತ ಅರ್ಥ. ಅಂತಂದರೆ ಇವಾಗ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ. ಸೊ ನಿಮ್ಮ ಒಂದು ಓಲ್ಡರ್ ಬ್ಯಾಂಕ್ ನೀವು ಯಾವುದು ಲಿಂಕ್ ಮಾಡಿರ್ತೀರ ಅದನ್ನು ಬಿಟ್ಟು ಬೇರೆ ಬ್ಯಾಂಕ್ ಅಕೌಂಟ್ಗೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇದ್ದರೆ ಎಲ್ಲ ಬ್ಯಾಂಕ್ ಅಕೌಂಟ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪೇಮೆಂಟ್ ಏನು ಇನ್ಆ್ಯಕ್ಟಿವ್ ಅಕೌಂಟ್ಗೆ ಹೋಗಿರುತ್ತಲ್ವ, ಯಾವುದೇ ಒಂದು ಇನ್ಆ್ಯಕ್ಟಿವ್ ಅಕೌಂಟ್ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಅವರು DBT ಪೇಮೆಂಟ್ಸ್ ಕಳಿಸೋದಿಲ್ಲ. ಇವಾಗ ನೀವು ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮದು ಡಾರ್ಮೆಟ್ ಅಕೌಂಟ್ ಆಗಿರ್ಬೋದು. ಸೊ ಅಲ್ಲಿ ಏನಪ್ಪ ಅಂತಂದರೆ DBT ಪೇಮೆಂಟ್ಸ್ಗಳು ಆಗೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಪೇಮೆಂಟ್ ಫೇಲ್ ಆಗಿಬಿಟ್ಟು ಮತ್ತೆ ಗೌರ್ಮೆಂಟ್ಗೆ ಆ ಮನಿ ರಿಟರ್ನ್ ಆಗೋಗುತ್ತೆ. ಸೊ ಇನ್ಆ್ಯಕ್ಟಿವ್ ಅಕೌಂಟ್ಸ್ ಇರೋರಿಗೆ. ಸೊ ಆ ಒಂದು ಕಾರಣದಿಂದ ನಿಮಗೆ DBT ಪ್ರೊಸೆಸ್ಡ್ ಅಂತ ಸ್ಟೇಟಸಲ್ಲಿ ತೋರಿಸುತ್ತೆ.
ಓಕೆ. ಸೊ ನೀವೇನು ಮಾಡಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಎಲ್ಲನೂ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ಯಾಕ್ಟಿವ್ ಇದೆ, ಯಾವುದು ಆ್ಯಕ್ಟಿವ್ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಓನ್ಲಿ ಫಾರ್ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ಗೆ ನಾನು ಹೇಳ್ತಾ ಇರೋದು. ಇಲ್ಲ ನಮ್ಮ ಹತ್ರ ಸಿಂಗಲ್ಲೇ ಬ್ಯಾಂಕ್ ಅಕೌಂಟ್ ಇದೆ, ಆದರೂ ನಮ್ಮದು ಸ್ಟೇಟಸ್ ಕೂಡ ಆ್ಯಕ್ಟಿವ್ ಇದೆ, ಆದರೂ ದುಡ್ಡು ಬಂದಿಲ್ಲ ಅಂತಂದರೆ ಯು ಹ್ಯಾವ್ ಟು ವೇಟ್. ಓಕೆ, ಬಿಕಾಸ್ 100% ನಿಮಗೆ ದುಡ್ಡು ಬರುತ್ತೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಇವತ್ತು DBT ಪ್ರೋಸೆಸ್ಡ್ ಆಗಿದೆ ಅಂತ ಹೇಳಿದ್ರೆ 3 ಡೇಸ್ ಒಳಗಡೆ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಇವಾಗ ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ನಮಗೆ ಡಿಸೆಂಬರ್ ಬಂದಿದೆ ಆದರೆ ಡಿಸೆಂಬರ್ ಬಂದಿಲ್ಲ ಆದರೆ ಜಾನ್ವರಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕೂಡ ಕೇಳಿದ್ದೀರಿ. ಸೊ ಅಂಥವ್ರಿಗೆ ಏನಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಡಿಸೆಂಬರ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಏನೂ ಹಾಕಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಸೆಲ್ಫ್ ಡಿಕ್ಲರೇಷನ್ ಏನೋ ಮಿಸ್ ಆಗಿದ್ದರೆ ಮಾತ್ರ ನಿಮಗೆ ಡಿಸೆಂಬರ್ ತಿಂಗಳದ್ದು ಬಿಟ್ಟು ಜಾನ್ವರಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಹಾಕಿರ್ತೀರ, ಅದಕ್ಕೆ ಜಾನ್ವರಿ ತಿಂಗಳದ್ದು ಬರುತ್ತೆ. ಬಟ್ ಡಿಸೆಂಬರ್ ತಿಂಗಳದ್ದು ನೀವು ಹಾಕಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ನಿಮಗೆ ಡಿಸೆಂಬರ್ ತಿಂಗಳದ್ದು ಅಮೌಂಟ್ ಕ್ಯಾನ್ಸಲ್ ಆಗಿದೆ. ಓಕೆನಾ? ಸೊ ಮತ್ತೆ ನಿಮಗೆ ಬರೋದಿಲ್ಲ. ಒಂದೇನಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಹಾಗೇ ನಿಮಗೆ ನೆಕ್ಸ್ಟ್ ಅದು ಬರೋದಿಲ್ಲ. ಸೊ ನಮ್ಮದು ಏನೂ ಇಲ್ಲ, ನಾವು ಸೆಲ್ಫ್ ಡಿಕ್ಲರೇಷನ್ ಕೂಡ ಹಾಕಿದ್ದೀವಿ ಅಂತಂದರೆ ಯು ಹ್ಯಾವ್ ಟು ವಿಸಿಟ್ DDPO ಆಫೀಸ್. ಅದರ್ವೈಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವಾನಿಧಿ ಡಿಪಾರ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟ್ ನಂಬರ್ ಕೂಡ ನೀವು ಗೂಗಲಲ್ಲಿ ಕ್ರೋಮ್ ಮಾಡಿ ಯುವಾನಿಧಿ ಹೆಲ್ಪ್ಲೈನ್ ನಂಬರ್ ಅಂತ ಹೇಳಿ, ಸೊ ಅಲ್ಲಿ ನಿಮಗೆ ಆರಾಮಾಗಿ ಸಿಗ್ಬಿಡುತ್ತೆ. ಓಕೆನಾ? ಸೊ ಇದು ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಇವಾಗ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನರು ಕೇಳಿದ್ರಿ. ಅದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಮಂತ್ ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಈ ಮಂತ್ ವೆಯ್ಟ್ ಮಾಡಿ, ಬಿಕಾಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಅಗೇನ್ ನಾನು ಕಾಲ್ ಮಾಡಿ ಕೇಳೋದು ಸರಿ ಅನಿಸಲ್ಲ, ಬಿಕಾಸ್ ಆಲ್ರೆಡಿ ಅವರು ಹೇಳಿದ್ದಾರೆ ಈ ಮಂತ್ ವೆಯ್ಟ್ ಮಾಡಿ ಅಂತ. ಸೊ ಈ ಮಂತ್ ವೆಯ್ಟ್ ಮಾಡೋಣ. ಈ ಮಂತ್ ಕೂಡ ಬರಲಿಲ್ಲ ಅಂತಂದರೆ ನಾವು ಕಾಲ್ ಮಾಡಿ ವಿಚಾರಿಸ್ಬೋದು. ಪದೇ ಕಾಲ್ ಮಾಡಿ ಅದೇ ಒಂದು ಪಾಯಿಂಟ್ ಮೇಲೆ ನಾವು ಕೇಳಿದರೆ ಅವರು ಗೊತ್ತಲ್ಲ ಗೌರ್ಮೆಂಟ್ ಆಫೀಸರ್ಸ್ ಹೇಗಿರ್ತಾರೆ ಅಂತ ಹೇಳಿ. ಇಲ್ಲ ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಕೇಳ್ಕೊಬೋದು. ಬಿಕಾಸ್ ಈ ಪೆಂಡಿಂಗ್ ಅಮೌಂಟ್ ಏನಿದೆ ಆ್ಯಂಡ್ ಏನಪ್ಪ ಅಂದರೆ ಜಾನ್ವರಿ ಫೆಬ್ರವರಿ 2 ತಿಂಗಳದ್ದು ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಿ. ಬಿಕಾಸ್ ಮಾರ್ಚ್ ಏಪ್ರಿಲ್ ಅಂತೂ ಇವಾಗ ಆಗ್ತಾಯಿದ್ವಿ, ಮಾರ್ಚ್ ತಿಂಗಳಂತೂ ಇನ್ನೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಪೆಂಡಿಂಗ್ ಅಮೌಂಟ್ ಕ್ಲಿಯರ್ ಆಗಿದ ಮೇಲೇ ನಿಮಗೆ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತ್ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. ಓಕೆ, ಫಸ್ಟ್ ಇವಾಗ ಅವರು ಫೋಕಸ್ ಮಾಡ್ತಾ ಇರೋದು ಜಾನ್ವರಿ ಆ್ಯಂಡ್ ಫೆಬ್ರವರಿ ಮಂತ್ ಅಮೌಂಟ್. ಸೊ ಆ 2 ತಿಂಗಳು ಈ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಹಾಕ್ತಾರೆ ಯಾವಾಗಿಲ್ಲ ಅಂತ ಹೇಳಿ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.